ಈ ಒಂದು ಎಮರ್ಜೆನ್ಸಿ ಲೈಟ್ಗೆ ಕರೆಂಟ್ನ ಅವಶ್ಯಕತೆನೇ ಇಲ್ವಂತೆ, ಸೋಲಾರ್ ಇಂದಾನೆ ಚಾರ್ಜಿಂಗ್ ಮಾಡಬಹುದಂತೆ, ಒಳ್ಳೆ ಬ್ಯಾಟರಿ ಬ್ಯಾಕಪ್ ಇದೆ. ಈ ರೀತಿಯಾಗಿ ಸಾಕಷ್ಟು ಪಾಸಿಟಿವ್ ರಿವ್ಯೂಸ್ ಇತ್ತು. ಚೆಕ್ ಮಾಡೇ ಬಿಡೋಣ ಅಂತ ಹೇಳಿ ಪ್ರಾಡಕ್ಟ್ ಅನ್ನ ತರಿಸಿದೀನಿ. ಸೊ ಬನ್ನಿ ಇವಾಗ ಇದರ ರಿಯಾಲಿಟಿ ಏನು ಅನ್ನೋದನ್ನ ಚೆಕ್ ಮಾಡೋಣ. ಹಾಗೆ ಈ ಪ್ರಾಡಕ್ಟ್ ಅನ್ನ ನೀವು ಕೂಡ ಪರ್ಚೇಸ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿದ್ರೆ ಇದರ ಲಿಂಕ್ ಅನ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಈ ರೀತಿಯಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ. ಸೊ ಅಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಲಿಂಕ್ ಸಿಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಬೈ ಮಾಡಬಹುದು. ಅದೇನೇ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಇದರ ಲಿಂಕ್ ಗಳು ನಿಮಗೆ ಸಿಗ್ತವೆ. ಸೊ ಇದರ ಹೆಸರನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಲಿಯೋನ್ ಅಂತ ಹೇಳಿ. ಹಾಗೇನೆ ಅದರ ಮಾಡೆಲ್ ನಂಬರ್ ಅನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಅಂಧೇರೇಖಾ ಸಹಾರಾ ಅಂತ ಮೆನ್ಷನ್ ಇರುವಂತದ್ದು. ಓಕೆ, ಇದ್ರ ಬಗ್ಗೆ ಕೆಲವೊಂದಿಷ್ಟು ಡೀಟೇಲ್ಸ್ ಇಲ್ಲಿರುವಂತದ್ದು. 100 ವ್ಯಾಟ್ಸ್ ಇದೆ. ಹಾಗೇನೆ ಕಲರ್ ಆಪ್ಷನ್ ಏನೆಲ್ಲ ಇದೆ, ಜೊತೆಗೆ ಇದರಲ್ಲಿ ಮ್ಯಾಕ್ಸಿಮಮ್ ಲೈಟಿಂಗ್ ಟೈಮ್ ಏನಿದೆ 14 ಗಂಟೆ ಬ್ಯಾಟರಿ ಬ್ಯಾಕಪ್ ಅನ್ನು ಕೊಡುತ್ತಂತೆ, ಅದನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೋಲಾರ್ ಮೂಲಕ ಚಾರ್ಜ್ ಆಗುತ್ತೆ, ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಮೇಲ್ಗಡೆ ಬಾಕ್ಸ್ ನೋಡೋಕ್ಕಿಂತ ಮೇನ್ ಆಗಿ ಪ್ರಾಡಕ್ಟ್ ಅನ್ನೇ ನೋಡೋಣ ಬನ್ನಿ. ಸೊ ಅನ್ಬಾಕ್ಸ್ ಮಾಡಿದ್ರೆ ಓಕೆ, ಚಾರ್ಜಿಂಗ್ ಕೂಡ ಮಾಡ್ಕೊಳ್ಬಹುದು. ಕೇವಲ ಸೋಲಾರ್ ಅಷ್ಟೇ ಅಲ್ಲ, ಚಾರ್ಜಿಂಗ್ ಮೂಲಕ ಕೂಡ, ಅಂದ್ರೆ ಎಲೆಕ್ಟ್ರಿಸಿಟಿ ಮೂಲಕ ಕೂಡ ನೀವು ಚಾರ್ಜ್ ಮಾಡ್ಕೊಳ್ತೀರಾ ಅಂತಂದ್ರೆ ಚಾರ್ಜಿಂಗ್ ಮಾಡ್ಕೊಳ್ಬಹುದು. ಆ ಆಪ್ಷನ್ ಕೂಡ ಇದೆ. ಓಕೆ, ಪ್ರಾಡಕ್ಟ್ ರಿಸೀವ್ ಆಗಿರುವಂತದ್ದು ಕೊನೆಗೂ ಮಸ್ತಾಗಿದೆ. ಲುಕ್ ಅಂತೂ ತುಂಬಾನೇ ಚೆನ್ನಾಗಿದೆ ಲುಕ್. ಓಕೆ, ಇಲ್ಲಿ ಬಟನ್ ಕೊಟ್ಟಿದ್ದಾರೆ, ಅಂದ್ರೆ ಆಕ್ಸಿಡೆಂಟಲ್ ಆಗಿ ಇದು ಆನ್ ಆಗ್ಬಿಡಬಾರ್ದು ಅಂತ ಹೇಳಿ ಈ ಒಂದು ಸ್ಟಿಕ್ಕರ್ ಅನ್ನ ಅಂಟಿಸಿ ಕಳಿಸಿದ್ದಾರೆ ಅಷ್ಟೇ. ಓಕೆ, ಮೇನ್ ಪ್ರಾಡಕ್ಟ್ ಹಿಂಗಿದೆ. ಸೊ ಇದರಲ್ಲಿ ಮೇನ್ ಆಗಿ ಇದು ಚಾರ್ಜಿಂಗ್ ಮಾಡೋದಕ್ಕೋಸ್ಕರ ಸೊ ಈ ಕೇಬಲ್ ಅನ್ನು ಕೊಟ್ಟಿದಾರಲ್ವಾ, ಇದನ್ನ ಇಲ್ಲಿ ಪ್ಲಗ್ ಮಾಡಿ ಡೈರೆಕ್ಟ್ ಆಗಿ ನೀವು ಸಾಕೆಟ್ಗೆ ಹಾಕಿದ್ರೆ ಆಯ್ತು. ಸೊ ಸಾಕೆಟ್ಗೆ ಹಾಕಿನೇ ತೋರಿಸ್ತೀನಿ, ನೋಡ್ತಾ ಇರಬಹುದು ಈ ರೀತಿಯಾಗಿ. ಹಾಗೇನೆ ಇಲ್ಲಿ ಚಾರ್ಜ್ ಆಗ್ತಾ ಇರುವಾಗ ಬ್ಲಿಂಕ್ ಆಗ್ತಾ ಇರುತ್ತೆ, ನೋಡ್ತಾ ಇರಬಹುದು ರೆಡ್ ಕಲರ್ ಬಂದಿರುವಂತದ್ದು. ಸೊ ಚಾರ್ಜಿಂಗ್ ಅನ್ನ ಇವಾಗ ರಿಮೂವ್ ಮಾಡ್ತಾ ಇದ್ದೀನಿ. ಓಕೆ, ಇನ್ನು ನೆಕ್ಸ್ಟ್ ಇಲ್ಲೇ ಒಂದು ಬಟನ್ ಕೊಟ್ಟಿದಾರಲ್ವಾ, ಇದೇನಪ್ಪಾ ಅಂತ ಹೇಳಿದ್ರೆ ಇದನ್ನ ನೀವು ಮೇಲ್ಗಡೆ ಮಾಡಿದ್ರೆ ಲೈಟ್ ಆನ್ ಆಗುತ್ತೆ. ನೋಡಿ, 2 ಮೋಡ್ಸ್ ಇದೆ. ಇದು ಒಂದು ಈ ಕಡೆ ಮಾತ್ರ ಆನ್ ಆಗುತ್ತೆ, ಇದು ಪೂರ್ತಿ 2 ಸೈಡ್ ಆನ್ ಆಗೋದಕ್ಕೆ. ಸೊ ಈ ರೀತಿ ಕೊಟ್ಟಿದ್ದಾರೆ. ಲೈಟ್ ಮಾತ್ರ ಮಸ್ತ್ ಆಗಿದೆ. ನಾನು ಕರೆಂಟ್ ಇಲ್ಲಿ ಅಟ್ ಪ್ರೆಸೆಂಟ್ ಅಲ್ಲಿ ಯೂಸ್ ಮಾಡ್ತಿರೋ ಲೈಟ್ ಅನ್ನೆಲ್ಲ ಆಫ್ ಮಾಡ್ತೀನಿ, ಆಮೇಲೆ ಇದನ್ನೇ ಆನ್ ಮಾಡ್ತೀನಿ. ಅವಾಗ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸ್ಟಿಲ್ ಸ್ವಲ್ಪ ಲೈಟ್ ಇದೆ, ಅಂದ್ರೆ ಕಿಟಕಿಯಿಂದ ಸ್ವಲ್ಪ ಬೆಳಕು ಬರ್ತಾ ಇದೆ. ಸ್ಟಿಲ್ ಇವಾಗ ನಾನು ಇದನ್ನ ಆನ್ ಮಾಡ್ತೀನಿ. ನೋಡಿ, ಮಸ್ತಾಗಿದೆ ಲೈಟ್. ನೈಟ್ ಟೈಮಲ್ಲಂತೂ ಹೆವಿ ಇದೆ. ನಿಮ್ ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಿಯರ್ ಆಗಿ ಗೊತ್ತಾಗ್ತಿದೆಯಲ್ಲೋ ನನಗಂತೂ ಗೊತ್ತಿಲ್ಲ, ಬಟ್ ಜಾಸ್ತಿ ಇದೆ ಲೈಟ್ ಮಾತ್ರ ಮಸ್ತಾಗಿದೆ. ಹಾಗೇನೆ ಇದನ್ನ ಹಿಂಗ್ ಹಿಡ್ಕೊಂಡು ಹೋಗೋದ ಕೈನಲ್ಲಿ. ಸೊ ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ, 1 ನಿಮಿಷ. ಸೊ ಇದನ್ನ ಮೊದಲನೇದಾಗಿ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಇದನ್ನ ಹೀಗೆ ಮೇಲ್ಗಡೆ ಮಾಡಿದ್ರೆ ಹಿಂಗ್ ಕ್ಯಾರಿ ಮಾಡಬಹುದು, ಮೇಲ್ಗಡೆ ಹಿಡ್ಕೊಂಡು ಹೋಗಿ. ಮಸ್ತಾಗಿದೆ ಈ ಒಂದು ಆಪ್ಷನ್ ಕೂಡ. ಹಾಗೇನೆ ಮೇನ್ ಇಂಪಾರ್ಟೆಂಟ್ ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ಸೋಲಾರ್. ಸೊ ಆ ಒಂದು ಆಪ್ಷನ್ ಟಾಪ್ ಅಲ್ಲಿ ಕೊಟ್ಟಿದ್ದಾರೆ, ನೋಡ್ತಾ ಇರಬಹುದು. ಇದಕ್ಕೊಂದು ತಿನ್ ಫಿಲ್ಮ್ ಕೊಟ್ಟಿದ್ದಾರೆ, ಪ್ಲಾಸ್ಟಿಕ್. ಸೊ ಅದನ್ನ ಬೇಕಿದ್ರೆ ಇಟ್ಕೊಳ್ಬಹುದು, ಇಲ್ಲ ಅಂತ ಹೇಳಿದ್ರೆ ರಿಮೂವ್ ಮಾಡಿ. ನಾನು ರಿಮೂವ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಇದ್ರ ಮೂಲಕ ಸೋಲಾರ್ ಇಂದನೂ ಕೂಡ ಚಾರ್ಜ್ ಆಗುತ್ತೆ. ಹೊರಗಡೆ ಇಟ್ಟರೆ ಬಿಸಿಲಿಗೆ ಇದು ಚಾರ್ಜ್ ಕೂಡ ಆಗುತ್ತೆ. ಹಾಗೇನೆ ಇದು ಸ್ಟಾರ್ಟಿಂಗ್ ಅಲ್ಲಿ ನೀವು ಯೂಸ್ ಮಾಡುವಾಗ ಫಸ್ಟ್ ಟೈಮ್ ತಗೊಂಡಾಗ ಇಲ್ಲಿ ಚಾರ್ಜ್ ಹಾಕ್ತಿರಲ್ಲ, ಒಂದು ಮಿನಿಮಮ್ ಅಂತ ಹೇಳಿದ್ರೆ ಒಂದು 3 ರಿಂದ 4 ಗಂಟೆ ಫಸ್ಟ್ ಒಂದ್ಸಲ ಚಾರ್ಜ್ ಹಾಕಿ. ಆಮೇಲೆ ಪ್ರತಿ ಸಲ ಅಷ್ಟೇ ಚಾರ್ಜ್ ಮಾಡ್ಬೇಕಂತ ಹೇಳ್ತಾ ಇಲ್ಲ. ಫಸ್ಟ್ ಟೈಮ್ ಯೂಸ್ ಮಾಡುವಾಗ 3 ರಿಂದ 4 ಗಂಟೆ ಇದನ್ನ ಪ್ಲಗ್ ಮಾಡಿಡಿ. ಅಂದ್ರೆ ಇದನ್ನ ಹಿಂಗ ಹಾಕಿ ಸಾಕೆಟ್ ಹಾಕಿ ಚಾರ್ಜ್ ಮಾಡಿ, ಒಂದು 3 ರಿಂದ 4 ಗಂಟೆ ಚಾರ್ಜ್ ಮಾಡಿ. ಆವಾಗ ಇದು ಒಳ್ಳೆ ಬ್ಯಾಟರಿ ಬ್ಯಾಕಪ್ ಅನ್ನ ಕೊಡುತ್ತೆ. ಹಾಗೇನೆ ಇದು ನಿಮ್ಗೆ ತುಂಬಾನೇ ಡ್ಯೂರೇಬಲ್ ಕೂಡ ಆಗುತ್ತೆ. ಸೊ ಅದನ್ನ ಮೊದಲನೇದಾಗಿ ಆ ಕೆಲಸವನ್ನ ಮಾಡಿ, ಮಸ್ಟ್ ಅಂಡ್ ಶುಡ್. ಆಮೇಲೆ ಇದನ್ನ ನೀವು ಹೆಂಗ್ ಬೇಕು ಹಂಗೆ ಯೂಸ್ ಮಾಡಬಹುದು. ಸಖತ್ ಯೂಸ್ಫುಲ್ ಇದೆ ಮಾತ್ರ, ಕ್ಯಾರಿ ಮಾಡೋದಕ್ಕೂ ಕೂಡ ಆಗುತ್ತೆ, ಮತ್ತೆ ಈಸಿ ಟು ಯೂಸ್, ಮತ್ತೆ ತುಂಬಾನೇ ಹಗುರವಾಗಿದೆ. ಸೊ ಮಸ್ತ್ ಆಗಿದೆ. ನೈಟ್ ಟೈಮಲ್ಲಂತೂ 100% ನೀವು ಇದನ್ನ ಈಸಿಯಾಗಿನೇ ಎಮರ್ಜೆನ್ಸಿ ಲೈಟ್ ಆಗಿ ಯೂಸ್ ಮಾಡ್ಕೊಳ್ಬಹುದು. ಕ್ವಾಲಿಟಿ ಸೂಪರ್. 2 ಮೋಡ್ ಬೇರೆ ಇದೆ ನೋಡಿ, ಈ ಕಡೆ ಮಾತ್ರ ಆನ್ ಆಗ್ತದೆ, ಇದು ಸ್ವಲ್ಪ ಇದು ಮಾಡಿದ್ರೆ ಈ ಕಡೆ ಕೂಡ ಆನ್ ಆಗುತ್ತೆ. ತುಂಬಾನೇ ಚೆನ್ನಾಗಿದೆ. ಹಾಗೇನೆ ತುಂಬಾನೇ ಕಡಿಮೆ ಪ್ರೈಸಿಗೆ ಸಿಗ್ತಾ ಇದೆ. ಜೊತೆಗೆ ಸೋಲಾರ್ ಕೂಡ ಆಗಿರೋದ್ರಿಂದ 100% ತುಂಬಾನೇ ಎಫೆಕ್ಟಿವ್ ಆಗಿರುತ್ತೆ. ಮತ್ತೆ ಇಲ್ಲಿ ಕೊನೆಯಲ್ಲಿ ಒಂದು ಪೋರ್ಟ್ ಕೊಟ್ಟಿದ್ರಲ್ವಾ, ಇದು ಎಕ್ಸ್ಟರ್ನಲ್ ಒಂದು ಡಿವೈಸ್ ಗಳಿಗೆ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ, ಅಂದ್ರೆ ಎಕ್ಸ್ಟ್ರಾ ಬ್ಯಾಟ್ರಿಗೆ ಬೇಕಾದ್ರೂ ನೀವು ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಬಹುದು. ಬಟ್ ಅದ್ರ ಅವಶ್ಯಕತೆ ಇಲ್ಲ, ತುಂಬಾನೇ ಚೆನ್ನಾಗಿ ಬ್ಯಾಟರಿ ಬ್ಯಾಕಪ್ ಕೊಡುತ್ತೆ. 13 ರಿಂದ 14 ಗಂಟೆ ಬ್ಯಾಟರಿ ಬ್ಯಾಕಪ್ ಸಿಗುತ್ತೆ ನಿಮಗೆ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರು ಕೂಡ. ಸೊ ಮಸ್ತ್ ಆಗಿದೆ ಈ ಪ್ರಾಡಕ್ಟ್ ಅನ್ನ ನಾನಂತೂ ರೆಕಮೆಂಡ್ ಮಾಡ್ತೀನಿ. ಬೈ ಮಾಡೋರು ಬೈ ಮಾಡಿ. ಇದರ ಲಿಂಕ್ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಈ ರೀತಿಯಾದಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಇದರ ಲಿಂಕ್ ನಿಮಗೆ ಸಿಗುತ್ತೆ. ಮಿಸ್ ಮಾಡದೆ ಬೈ ಮಾಡಿ, ವರ್ತಿ ಪ್ರಾಡಕ್ಟ್ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.